Hi dear students, welcome to online class. This video is continuing video of The Gentleman of the Jungle. Video part 3. Yesterday what we discussed, the elephant occupy the man's hut and man angry of the elephant and what they quarrel. Both are quarrel. Elephant and man. The lion came and asked why you are quarrel, and the lion said to the man, "Don't worry, man. He is one of the ministers of the jungle, and we will make one commission for your justice. I will give you justice. Don't worry." ಈ ಕಥೆಯನ್ನು ಕೇಳಿದ್ರಿ. ಏನು? ಆನೆ ಮನುಷ್ಯನ ಒಂದು ಗುಡಿಸಲನ್ನು ಆಕ್ರಮಿಸಿಕೊಂಡಿತ್ತು. ಆಗ ಮನುಷ್ಯ ಕೊನೆಕೊಂಡು ಜಗಳ ತೆಗೆದ ಎಲ್ಲ ಪ್ರಾಣಿಗಳು ಸೇರಿದ್ವು. ಅಲ್ಲಿ ಸಿಂಹನೂ ಬಂತು. ಸಿಂಹ ಏನು ಹೇಳ್ತಂದ್ರೆ, ಸಿಂಹಕ್ಕೆಲ್ಲ ವಿಷಯ ಗೊತ್ತಾಯ್ತು. ನೀವು ಚಿಂತೆ ಮಾಡಬೇಡ, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಎಲಿಫೆಂಟ್ ಅನ್ನೋರು ನಮ್ಮ ರಾಜ್ಯದ ಏನು ಜಂಗಲ್ನ ಮಿನಿಸ್ಟರ್ ಆಗಿದ್ದಾರೆ. ನಾವೊಂದು ಕಮಿಷನ್ ಮಾಡ್ತೀವಿ. ಆ ಕಮಿಷನ್ ಏನು ಮಾಡ್ತೈತಿ, ಒಂದು ವರದಿಯನ್ನು ಸಲ್ಲಿಸ್ತದೆ. ಆ ವರದಿಯನ್ನು ನೋಡಿ ಏನು ಮಾಡ್ತೀವಿ, ನಿಮ್ಗೆ ವಾಪಸ್ ನ್ಯಾಯ ಸಿಕ್ಕುವಂಗೆ ಮಾಡ್ತೇವೆ ಅಂತ ಹೇಳಿದ್ವಿ. ಹೇಳ್ತಾರೆ ಯಾರು? ಲಯನ್ ಹೇಳ್ತಾರೆ. ಲೆಟ್ಸ್ ಕಮ್ ಟು ದ pair number 2 in page 3. The elephant, obeying the command of his master, got busy with other ministers to appoint the commission of inquiry. The following elders of the jungle were appointed to sit in the commission. Number one, Mr. Rhinoceros, and number 2, Mr. Buffalo, and 3, Mr. Alligator, and 4, the Rat Hound, and Mr. Fox to act as a chairman, and 5th, Mr. Leopard to act as secretary to the commission. On seeing the personnel, the man protested and asked if it was not necessary to include in this commission a member from his side. But he was told that it was impossible, since no one from his side was well enough educated to understand the intricacy of the jungle law. Further, that there was nothing to fear, for the members of the commission were all men of reputed for their impartiality in justice, and as they were gentlemen chosen by God to look after the interest of race less adequately endowed with teeth and claws, he might rest assured that they would investigate the matter with greatest care and report impartially. Okay, let's come to the meaning of this pair. The elephant obeying the command of his master. That lion, the king of the jungle, lion said to the man and elephant, "I am the king, I will give you justice." ಹೀಗೆ ಹೇಳಿದ ಮೇಲೆ ಏನಾಯಿತು, ದ ಎಲಿಫೆಂಟ್ ಒಬೈ, ರಾಜನ ಒಂದು ಆಜ್ಞೆಗೆ ನಾನು ವಿಧೇಯನಾಗಿರ್ತೀನಿ ಅಂತ ಹೇಳಿ ಒಪ್ಕೊಳ್ತು. ಗಾಟ್ ಬಿಸಿ ವಿತ್ ಅದರ್ ಮಿನಿಸ್ಟರ್ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಏನೊಂದು ಆಯೋಗವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರಲ್ಲ ಕಿಂಗ್, ದ ಲೈನ್ ಏನು ಹೇಳಿದ್ದಿಲ್ಲ, ಆ ಒಂದು ಆಯೋಗವನ್ನು ರಚನೆ ಮಾಡಲಿಕ್ಕೆ ಬ್ಯುಸಿ ಆಯಿತು. ಯಾರೋ? ಎಲಿಫೆಂಟು. ದ ಫಾಲೋವಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಈ ಕೆಳಗಿನಂತಿರೋರು ಯಾರು ಅಂದರೆ, ಅವರು ಒಂದು ಕಮಿಷನಲ್ಲಿ ಅಧಿಕಾರಿಗಳಾಗಿ ನೇಮಕವಾಗ್ತಿದ್ದಾರೆ. ಈ ಒಂದು ಕಮಿಷನ್ ಏನು ಅಪಾಯಿಂಟ್ ಮಾಡ್ತಿದ್ದಾರಲ್ಲ, ಅದರಲ್ಲಿ ಈ ಕೆಳಗಿನವರು ಯಾರ್ಯಾರಿದ್ದಾರೆ? ಮಿಸ್ಟರ್ ರೈನೋಸಾರ್ಸ್ ಅಂದರೆ ಘೇಂಡಾಮೃಗ, ಆ್ಯಂಡ್ ಮಿಸ್ಟರ್ ಬಫೆಲೋ ಆ್ಯಂಡ್ ಮಿಸ್ಟರ್ ಅಲಿಗೇಟರ್ ಕ್ರೊಕೊಡೈಲ್ ಆರ್ ಮೊಸಳೆ, ದ ರ್ಯಾಟ್ ಹೌಂಡ್ ಆ್ಯಂಡ್ ಮಿಸ್ಟರ್ ಫಾಕ್ಸ್ ನರಿ, ಆ್ಯಂಡ್ ಮಿಸ್ಟರ್ ಲೆಪರ್ಡ್ ಟು ಆ್ಯಕ್ಟ್ ಆಸ್ ಸೆಕ್ರೆಟರಿ ಟು ದ ಕಮಿಷನ್. ಇಲ್ಲಿ ಚೇರ್ಮನ್ ಆಗಿ ಫಾಕ್ಸ್ ಆಯ್ಕೆಯಾಗಿದೆ, ನರಿ ಆಯ್ಕೆಯಾಗಿದೆ. ಆಮೇಲೆ ಮಿಸ್ಟರ್ ಲೆಪರ್ಡ್ ಚಿರತೆ ಏನಾಗಿದೆ ಇಲ್ಲಿ? ಸೆಕ್ರೆಟರಿ ಆಫ್ ದ ಕಮಿಷನ್
ಆಫ್ ಟು ದ ಕಮಿಷನ್ನ ಒಂದು ಸೆಕ್ರೆಟರಿ ಆಗಿ ಇಲ್ಲಿ ಆಯ್ಕೆ ಆಗಿದೆ. ಇವೆಲ್ಲ ಕೂಡ ಏನು ಮಾಡ್ತಿದ್ವಿ, ಒಂದು ಆಯೋಗನ ರಚನೆ ಮಾಡಿ ಅಲ್ಲಿ ಏನು ಮನುಷ್ಯ ಮತ್ತು ಆನೆ ಮಧ್ಯೆ ಏನು ಜಗಳ ಇತ್ತಲ್ಲ ಅದನ್ನು ನಿವಾರಿಸಲಿಕ್ಕೆ ದೇ ಟ್ರೈ. ಈಗ ಇದನ್ನೇ ಎಲ್ಲ ಏನು ಕೊಟ್ಟಿದ್ದಾರೆ, ಆಲ್ರೆಡಿ ಟೋಲ್ಡ್ ಯು ವೆನ್ ಐ ವಾಸ್ ಸ್ಟಾರ್ಟ್ ದ ಲೆಸನ್. ಏನು ಹೇಳಿದೆ, ದಿಸ್ ಇಸ್ ಅ ಒನ್ ಟೈಪ್ ಆಫ್ ಅ ಸೆಟೈರ್. ದಿಸ್ ಇಸ್ ದ ಸೆಟೈರ್ ಆಫ್ ದ ಫೇಬಲ್. ಇದು ಕಥೆ ಏನಿದೆಯಲ್ಲ, ಇದು ಅಣುಕು ಕಥೆ. ಏನಿದೆ ಅಂದರೆ ಇಲ್ಲಿ ಮಿಸ್ಟರ್ ರೈನೋಸರ್ಸ್, ಫಾಕ್ಸ್, ಲೆಪರ್ಡ್, ಅಲಿಗೇಟರ್ ಇವೆಲ್ಲ ಹೇಗೆ ಕೊಂಡಿಸಿರೋದಂದ್ರೆ, ಇವೆಲ್ಲ ಫಾಕ್ಸ್ ಏನು ಮಾಡ್ತಿರ್ತೈತೆ, ಕಥೆಗಳಲ್ಲೆಲ್ಲ ಮೋಸ ಮಾಡ್ತಿರ್ತೈತಿ. ಚಿರತೆ ಏನು ಮಾಡ್ತಿರ್ತೈತೆ, ಯಾವಾಗಲೂ ಅದು ಮೋಸ ಮಾಡ್ತಾರೆ. ಅಲಿಗೇಟ್ರ್ ಮೊಸಳೆ ಕಣ್ಣೀರು ಅಂತ ಕೇಳ್ತಿದ್ರು, ಅದೆಲ್ಲ ನಾಟಕ ಮಾಡಿ ಏನು ಮಾಡ್ತದೆ, ಮೋಸ ಮಾಡತಕ್ಕಂಥದ್ದು. ಇಲ್ಲಿ ಒಂದಿಷ್ಟು ಇಂಥವೆಲ್ಲ ಹಾಕೊಂಡು ಏನು ಮಾಡ್ತಾರೆ ಅಂದರೆ ಮನುಷ್ಯನಿಗೆ ಮೋಸ ಮಾಡುವ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅಂದರೆ ಆಫ್ರಿಕಾದಲ್ಲಿ ಕೂಡ ಏನಾಗ್ತಂದರೆ ಕಮಿಷನ್ಸ್ಗಳನ್ನು ಮಾಡ್ತಿದ್ರು. ಒಂದು ಏನಾದರೂ ಆಫ್ರಿಕಾದ ಆಸ್ತಿಗಳನ್ನೇ ಹೊಡಿತಿದ್ರು ಯುರೋಪಿಯನ್ಸ್. ಹೊಡೆದ ಮೇಲೆ ಅದನ್ನ ಕೇಳಲಿಕ್ಕೆ ಹೋದರೆ ನೀ ಏನು ಮಾಡಬೇಕು, ಒಂದು ಕಮಿಷನ್ ಮಾಡ್ತೀವಿ, ಅಲ್ಲಿ ಅರ್ಜಿ ಸಲ್ಲಿಸಬೇಕು, ಕೋರ್ಟಿಗೆ ಬರಬೇಕು, ಕೋರ್ಟ್ನಲ್ಲಿ ವಾದ ಮಾಡಬೇಕು, ಅದು ನಿನ್ನ ಸಾಕ್ಷಿಗಳು ಸರಿಯಾಗಿದ್ದರೆ ಯು ಕ್ಯಾನ್ ಗೆಟ್ ಯುವರ್ ಲ್ಯಾಂಡ್ ಅಂತ ಹೇಳ್ತಿದ್ರು. ಹೀಗೆ ಅಲ್ಲಿ ಏನು ಇಡೋದಿಲ್ಲ ಅದನ್ನೆಲ್ಲ ಇಲ್ಲಿ ಅಣುಕು ಕಾವ್ಯದಲ್ಲಿ, ಅಣುಕು ಕಥೆಯಲ್ಲಿ ಹೇಳ್ತಾ ಹೋಗ್ತಿದ್ರು. ಆನ್ ಸೀಯಿಂಗ್ ದ ಪರ್ಸನಲ್, ದ ಮ್ಯಾನ್ ಪ್ರೊಟೆಸ್ಟ್ ಆ್ಯಂಡ್ ಆಸ್ಕ್ಡ್ ಇಫ್ ಇಟ್ ವಾಸ್ ನಾಟ್ ನೆಸೆಸರಿ ಇನ್ ಇನ್ಕ್ಲೂಡ್ ಹೀಸ್ ಕಮಿಷನ್ ಮೆಂಬರ್ ಫ್ರಮ್ ಹೀಸ್ ಸೈಡ್. ಇಲ್ಲಿ ಎಲ್ಲರೂ ಯಾರ ಪರವಾಗಿದ್ದಾರೆ ಅಂದರೆ ಆನೆ ಪರವಾಗಿಯೇ ಇದ್ದಂತಹ ಏನಾಗಿದ್ದರು, ಮಿನಿಸ್ಟರ್ಸ್ ಆಗಿದ್ದರು ಅಲ್ಲಿ ಸೇರಿದಂಥವ್ರು. ಆದರೆ ಮನುಷ್ಯನ ಪರವಾಗಿ ಯಾರೂ ಇರಲಿಲ್ಲ. ಆನ್ ಸೀಯಿಂಗ್, ಓಕೆ, but he was told that it was impossible since no one from his side was well enough educated to understand the intricacy of Jingala. ಆದರೆ ಇರಲಿ, ಬಟ್ he was told it was impossible since no one from his side. ಆದರೆ ಅವ್ನಿಗೆ ಗೊತ್ತಿತ್ತು ಅದಕ್ಕೆ ಏನನ್ನ ಎಲ್ಲ ಅಲ್ಲಿ ನಡೀತಕ್ಕಂಥ ಒಂದಿಷ್ಟು ಸಂದರ್ಭಗಳನ್ನು ನೋಡಿದ ಮೇಲೆ ಮನುಷ್ಯನಿಗೆ ಅರಿವಾಗ್ತಾ ಹೋಯಿತು, ಏನು ಇದು ಸಾಧ್ಯವಾಗೋದಿಲ್ಲ, ನನಗೆ ನ್ಯಾಯ ಸಿಗೋದು ಅಂತ ಗೊತ್ತಾಗ್ತಾ ಹೋಯ್ತು. ಆದರೆ ವಾಸ್ ವೆಲ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕೇಟ್ಸ್ ಆಫ್ ಜಂಗಲ್ಲ. ಆದರೆ ಎಂಥವ್ರಿಗೂ ಇದು ಇಲ್ಲಿ ಜಂಗಲ್ಲ ಅನ್ನೋದೇನಿಲ್ಲ ಅರ್ಥವಾಗೋದಿಲ್ಲ. ಇಲ್ಲಿ ಅರ್ಥ ಆಗ್ಬೇಕಂದ್ರೆ ಅವರು ಏನು ಆ ಕುಟಿಲತೆ, ಆ ಮೋಸ ಆಗಿ ಅರ್ಥ ಆಗ್ಬೇಕಂದ್ರೆ ಅಂಥವರೇ ಬೇಕು ಅಂತ ಹೇಳ್ತಿದ್ದೀನಿ. ಇಲ್ಲಿ ಜಂಗಲ್ಲ, ಇಂಟ್ರಿಕೇಸಿ ಆಫ್ ದ ಜಂಗಲ್ಲ ಅಂದ್ರೆ ಇಲ್ಲಿ ಜಂಗಲ್ಕ ಕಾನೂನು ಅಂತ ಹೇಳ್ತಾರೆ. ಅಂದರೆ ಜಂಗಲ್ನಲ್ಲಿ ಯಾರು ರಾಜರಾಗಿರ್ತಾರೆ ಅವ್ರು ಮಾಡಿದ್ದೇ ಕಾನೂನು. ಅಲ್ಲಿ ಕಾನೂನು ಯಾರ ಪರವಾಗಿರ್ತದೆ ಅಂದರೆ ಬಲಿಷ್ಠ ಪರವಾಗಿರ್ತದೆ. ಇಲ್ಲಿ ಕೂಡ ಹಾಗೆ. ಫರ್ದರ್ ದ್ಯಾಟ್ ದೇರ್ ವಾಸ್ ನಥಿಂಗ್ ಟು ಫಿಯರ್ ಫಾರ್ ಮೆಂಬರ್ಸ್ ಆಫ್ ದ ಕಮಿಷನ್ ವೇರ್ ಆಲ್ ಮೆನ್ ಆಫ್ ರೆಪ್ಯೂಟೆಡ್ ಫ್ರಮ್ ದೇರ್ ಇಂಪಾರ್ಷಿಯಾಲಿಟಿ ಇನ್ ಜಸ್ಟಿಸ್. ಮನುಷ್ಯನ ಒಂದು ಹೆದರಿಕೆಯನ್ನು ದೂರ ಮಾಡಲಿಕ್ಕೆ, ಯು ಡೋಂಟ್ ವರಿ ಮ್ಯಾನ್, ದೀಸ್ ಆರ್ ಆಲ್ ಆರ್ ಫೇಮಸ್ ಫಾರ್ ದ ಇಂಪಾರ್ಷಿಯಾಲಿಟಿ. ಅವರು ಏನು ಪಕ್ಷಪಾತ ಮಾಡದೆ ಏನು ನ್ಯಾಯ ಕೊಡ್ತಾರೆ ಅಂಥದಕ್ಕೆ ಅವ್ರು ಫೇಮಸ್ ಆಗಿದ್ದಾರೆ. ಆ್ಯಸ್ ದೇ ವರ್ ಜೆಂಟಲ್ಮ್ಯಾನ್ ಚೂಸನ್ ಬೈ ಗಾಡ್ ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ರೇಸ್ ಲೆಸ್ ಅಡೆಕ್ವೇಟ್ಲಿ endowed with teeth and claws, he might rest assured that they would investigate the matter with the greatest care and report impartially. ನೀವಿಲ್ಲಿ ಏನು ಮಾಡ್ಬೇಕಂದ್ರೆ ಯಾರು ಏನು ಹೇಳ್ತಿದ್ದಾರೆ ಅಂದರೆ ಪ್ರಾಣಿಗಳು ತಾವು ಮಾತಾಡ್ತಿದ್ದಾವೆ ಏನಂತಂದರೆ ಮನುಷ್ಯನಿಗೆ ನ್ಯಾಯ ಸಿಗುವಂಗೆ ಮಾಡ್ಬೇಕು ನಾವು. ಯಾಕಂದರೆ ಮನುಷ್ಯ ಎಂಥ ನಿರುಪದ್ರವಿ ಜೀವಿ ಅಂದ್ರೆ ಈ ಕಥೆಯಲ್ಲಿ ಹೇಳೋದು ಮನುಷ್ಯ ಹೊರಗಡೆ ನಿರುಪದ್ರವಿ ಜೀವಿ ಅಲ್ಲ, ಬಹಳ ಕ್ರೂರವಾದಂಥ ಪ್ರಾಣಿ ಜಗತ್ತಿನಲ್ಲಿ. ಆಲ್ರೆಡಿ ನೋ. ಓಕೆ, ಇಲ್ಲಿ ಏನು ಹೇಳ್ತಾರೆ ಅಂದರೆ ಯಾಕಂದರೆ ಜಂಗಲ್ನಲ್ಲಿ ಮನುಷ್ಯ ಏನಾಗಿರ್ತಾನೆ ಅಂದರೆ ಅತ್ಯಂತ ಬಲಹೀನವಾದ ಪ್ರಾಣಿ. ಯಾಕಂದರೆ ಅವನಿಗೆ ಬೇರೆ ಪ್ರಾಣಿ ಥರ ಕೋರೆ ಹಲ್ಲುಗಳಿಲ್ಲ, ಬೇರೆ ಪ್ರಾಣಿ ಥರ ಸಿಂಹದ ಥರ, ಆಮೇಲೆ ಹುಲಿ ಥರ, ಚಿರತೆ ಥರ ಅವನಿಗೆ ಕೈಯಲ್ಲಿ ಕ್ಲಾಸ್ ಅಂದರೆ ಉಗುರುಗಳಿಲ್ಲ, ದೊಡ್ಡ ದೊಡ್ಡ ಉಗುರುಗಳಿಲ್ಲ, ಪರಚಲಿಕ್ಕೆ ಬೇಟೆ ಆಗಲಿಕ್ಕೆ ಉಗುರುಗಳಿಲ್ಲ. ಆಮೇಲೆ ಅವನಿಗೆ ಹೆಂಗಿದೆ ಅವನ ರೇಸ್, ಆ ಜನಾಂಗ ಹೆಂಗಿದೆ, ಮನುಷ್ಯ ಜನಾಂಗ ಅಂದರೆ ಭಾಳ ಸಾಫ್ಟ್ ಆಗಿದೆ. ಅದಕ್ಕೆ ಗ್ರೇಟೆಸ್ಟ್ ಕೇರ್ ತೊಗೋಬೇಕು. ಯು ಮಸ್ಟ್ ಟೇಕ್ ಎ ಗ್ರೇಟೆಸ್ಟ್ ಕೇರ್ ಆ್ಯಂಡ್ ರಿಪೋರ್ಟ್ ಇಂಪಾರ್ಷಿಯಲಿ. ಅವನಿಗೆ ಪಕ್ಷಪಾತವನ್ನು ಮಾಡದೆ ನ್ಯಾಯ ಒದಗಿಸ್ಕೊಡ್ಬೇಕು ಹೇಳಿ ಮಾತಾಡ್ತಾರೆ. ಓಕೆ, ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 4 and para number 1. The commission sat to
take the evidence, the rat hound, Mr. Elephant was first called. He came along with a superior air, brushing his tusk with a slapping which Mr. Elephant had provided, and in an authoritative voice said, Gentleman of the jungle, there is no need for me to waste your valuable time in relating a story which I am sure you all know. I have always regarded it as my duty to protect the interest of my friends, and this appears to have caused the misunderstanding between myself and my friend here. He invited me to save his hut from being blown away by a hurricane. As a hurricane had gained access owing to the unoccupied space in the hut, I considered it necessary in my friend's own interest to turn the undeveloped space to a more economic use by sitting in it myself. A duty which any of you would undoubtedly have performed with equal readiness in similar circumstances. Okay, let's come to the meaning of this para. The commission sat to take the evidence. Commission ಏನು ಮಾಡ್ತು? Evidence ಅನ್ನು collect ಮಾಡಲಿಕ್ಕೆ ಶುರು ಮಾಡಿತು. The commission started to collect the evidences of this case. The rat hound, Mr. Elephant was first called. rat hound ಅಂತ ಮಿನಿಸ್ಟರ್ ಏನು ಮಾಡಿದ್ರು? ಎಲಿಫೆಂಟನ್ನು ಕರೆದು ಸಾಕ್ಷಿಯನ್ನು ಹೇಳಲಿಕ್ಕೆ ಅಥವಾ ಏನಾಯಿತು ಪ್ರಕರಣದಲ್ಲಿ ಅಂತ ವಿಚಾರ ಮಾಡಲಿಕ್ಕೆ ಶುರು ಮಾಡಿದರು. ಎಲಿಫೆಂಟ್ ಹೇಳಲಿಕ್ಕೆ ಶುರು ಮಾಡಿದ್ರು. He became along with a superior air, brushing his tusk with a slapping which Mr. Elephant had provided, and in an authoritative voice said. ಎಲಿಫೆಂಟ್ ಹೇಗೆ ಗೊತ್ತಂದ್ರೆ ದೊಡ್ಡ ಸೊಂಡಿಲು ತಗೊಂಡು ಗಾಳಿನ ಊದ್ತಾ ತನ್ನ ಸೊಂಡಿಲನ್ನು ಆ ಕಡೆ ಈ ಕಡೆ ಅಲುಗಾಡಿಸ್ತಾ ತನ್ನ ಕೋರೆಗಳನ್ನು ತೋರಿಸ್ತಾ ಅದೇನು ಮಾಡ್ತದೆ ಗಾಂಭೀರ್ಯದಿಂದ ಬಂತು. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅಧಿಕಾರದಲ್ಲಿದ್ದಂತಹ ಏನು ಅಧಿಕಾರಶಾಹಿಗಳು ಕಾನೂನನ್ನು ಹೇಗೆ ಬಳಸ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಅಂದರೆ ಅಲ್ಲೊಂದು ಸೊಕ್ಕಿನಿಂದ ಗಾಂಭೀರ್ಯದಿಂದ ಆಣೆ ಬಂತು. ಹೀಗೆ ಆಣೆ ಅಂದರೆ ಏನು ನಥಿಂಗ್ ಬಟ್ ಯುರೋಪಿಯನ್ ಪವರ್ಸಲ್ಲಿರ್ತಕ್ಕಂಥ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಗಿದ್ದಾರೆ ಅವರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆನೇ ಆಗ್ತಿರಲಿಲ್ಲ. ಅವರು ರಾಜಾರೋಷವಾಗಿ ಅಡ್ಡಾಡ್ತಾರೆ, ಯಾಕಂದರೆ ಕಾನೂನು ಅವ್ರ ಪರವಾಗಿರ್ತದೆ. ಇಲ್ಲಿ ಕೂಡ ಅದನ್ನು ಹೇಳ್ತಾರೆ, ದ ಜೆಂಟಲ್ಮನ್ ಆಫ್ ದ ಜಂಗಲ್, ದರ್ ಇಸ್ ನೋ ನೀಡ್ ಫಾರ್ ಮೀ ಟು ವೇಸ್ಟ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಇನ್ ರಿಲೇಟಿಂಗ್ ಅ ಸ್ಟೋರಿ ವಿಚ್ ಐ ಆಮ್ ಶ್ಯೂರ್ ಯು ಆಲ್ ನೋ. ಏನು ಜೆಂಟಲ್ಮನ್ ಆಫ್ ದ ಜಂಗಲ್ ಏನು ಮನುಷ್ಯ ಇದೆಯಲ್ಲ, ನಿನಗೆ ನಿನ್ನ ಟೈಮನ್ನು ನಾನು ವೇಸ್ಟ್ ಮಾಡಲಿಕ್ಕೆ ನನಗೆ ಸುತಾರಾಮ್ ಇಷ್ಟ ಇಲ್ಲ. ನಾನು ಏನು ಮಾಡ್ತೀನಿ, ಈಗ ಇದ್ದದ್ದು ನಿಜವನ್ನು ನಿಮಗೆ ಹೇಳ್ತೀನಿ ಅಂತ ಶುರು ಮಾಡ್ತೀನಿ. I have always regarded it as my duty to protect the interest of my friends, and there appears to have caused the misunderstanding between myself and my friend here. ಇಲ್ಲಿ ನಾನು ಏನು ಹೇಳ್ತಂದ್ರೆ, ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ನಾನೇನು ಮಾಡಿದೆ, ಓಕೆ, ಐ ಹ್ಯಾವ್ ಆಲ್ವೇಸ್ ರಿಗಾರ್ಡೆಡ್ ಆ್ಯಸ್ ಮೈ ಡ್ಯೂಟಿ, ನನ್ನ ಡ್ಯೂಟಿಯನ್ನು ಮಾಡಲಿಕ್ಕೆ ಹೋದೆ. ಆದರೆ ನನ್ನ ಸ್ನೇಹಿತರ ಮಧ್ಯೆ ಏನಾಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾನು ಹೆಲ್ಪ್ ಮಾಡಲಿಕ್ಕೆ ಹೋಗಿದ್ದೆ, ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳ್ತಿದ್ದೆ. ಓಕೆ, he invited to me save his hut from being blown away by a hurricane. ನಾನು ಏನು ಮಾಡಿದೆ, ನನ್ನ ಸ್ನೇಹಿತರಿಗೆ ಹೇಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅನ್ನೋದನ್ನು ಹೇಳಿದ್ರು. ಆ್ಯಂಡ್ ದ್ಯಾಟ್ ಮ್ಯಾನ್ ಇನ್ವೈಟೆಡ್ ಟು ಮೀ ಟು ಹೀಸ್ ಹಟ್ ಬಿಕಾಸ್ ಇಟ್ ಬ್ಲೋವಿಂಗ್ ಅವೇ. ಅಂದರೆ ಅದೇನಾಗ್ತದೆ, ಹಟ್ ಖಾಲಿ ಇದ್ರೆ ಏನಾಗ್ತದೆ, ದೊಡ್ಡ ಬಿರುಗಾಳಿ ಬಂದರೆ ಅಥವಾ ಚಂಡಮಾರುತ ಬಂದರೆ ಖಾಲಿ ಇದ್ರೆ ಏನಾಗ್ತದೆ, ಅದು ಗಾಳಿಯಲ್ಲಿ ತೂರ್ಕೊಂಡು ಹೋಗ್ಬಿಡ್ತೈತಿ. ಈ ಮನುಷ್ಯ ನನ್ನ ಸ್ನೇಹಿತ ಏನು ಹೇಳಿದ್ರೆ, ಪ್ರಿಯ ಆನೆ, ದ ಜೆಂಟಲ್ ಎಲಿಫೆಂಟ್, ಪ್ಲೀಸ್ ಕಮ್ ಆ್ಯಂಡ್ ಸಿಟ್ ಇನ್ ದ ಹಟ್. ನನಗೇನು ಹೇಳಿದ, ಬಂದು ಇವನು ಆ ಗುಡಿಸಿನಲ್ಲಿ ಕೂಡು, ಆ ಜಾಗವನ್ನು ತುಂಬಿದರೆ ಆ ಹಟ್ ಏನಾಗೋದಿಲ್ಲ, ಗುಡಿಸಲು ಹಾರಿ ಹೋಗೋದಿಲ್ಲ ಅಂತ ಹೇಳಿದ. ಅದಕ್ಕೋಸ್ಕರ ನಾವು ಹೋಗಿ ಏನು ಮಾಡಿದೆ, ಅವ್ನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಕೂತ್ನೆ. ಆದರೆ ಇವತ್ತು ಏನಾಗಿದೆ, ನನಗೆ ಮತ್ತು ಅವನಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ ಆನೆ ಸುಳ್ಳು ಹೇಳ್ತಾ ಇದೆ. ಆ್ಯಸ್ ಅ ಹರಿಕೇನ್ ಹ್ಯಾಡ್ ಗೇನ್ಡ್ access owing to the occupied space in the hut,
ಅಂದರೆ ಅಲ್ಲಿ ಸ್ಪೇಸ್ ಖಾಲಿ ಇದ್ರೆ ಏನಾಗ್ತದೆ, ಖಾಲಿ ಇದ್ದಂಥ ಗುಡ್ಸಲನ್ನು ಹರಿಕೇನ್ ಅಂದರೆ ಚಂಡಮಾರುತ ಹೊತ್ಕೊಂಡು ಹೋಗ್ಬಿಡ್ತೈತಿ ಅಥವಾ ಧೂಳಿಪಟ ಮಾಡೋದು. ಐ ಕನ್ಸಿಡರ್ಡ್ ಇಟ್ ನೆಸೆಸರಿ ಇನ್ ಮೈ ಫ್ರೆಂಡ್ಸ್ ಓನ್ ಇಂಟ್ರೆಸ್ಟ್. ನಾನು ಏನು ಮಾಡಿದ್ದೀನಿ ಅಂದರೆ ದ ಮ್ಯಾನ್ ಹೂ ಈಸ್ ಮೈ ಫ್ರೆಂಡ್ ಅವನ ಒಂದು ಇಂಟ್ರೆಸ್ಟ್ ಮೇಲೆ ನಾನು ಏನು ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ. ಟು ಟರ್ನ್ ದ ಅನ್ಡೆವಲಪ್ಡ್ ಸ್ಪೇಸ್ ಟು ಮೋರ್ ಎಕನಾಮಿಕ್ ಯೂಸ್ ಬೈ ಸಿಟ್ಟಿಂಗ್ ಇನ್ ಇಟ್ ಮೈ ಸೆಲ್ಫ್. ಅಲ್ಲಿ ಏನು ಯೂಸ್ ಆಗದೇ ಇದ್ದಂಥ ಒಂದು ಜಾಗ ಐತಲ್ಲ, ಆ ಜಾಗವನ್ನು ನಾನು ಬಳಸ್ಕೋಬೇಕು, ಜೊತೆಗೆ ಅವ್ರು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಅಲ್ಲಿಗೆ ಹೋದೆ. ಅ ಡ್ಯೂಟಿ ವಿಚ್ ಎನಿ ಆಫ್ ಯು ವುಡ್ ಅನ್ಡೌಟೆಡ್ಲಿ ಹ್ಯಾವ್ ಪರ್ಫಾರ್ಮ್ಡ್ ವಿತ್ ಈಕ್ವಲ್ ರೆಡಿನೆಸ್ ಇನ್ ಸಿಮಿಲರ್ ಸರ್ಕಮ್ಸ್ಟೆನ್ಸಸ್. ಆ ಸಂದರ್ಭದಲ್ಲಿ ಬೇರೆ ಯಾರಾಗಿದ್ದರೂ ಕೂಡ ನೀವೇನು ಮಾಡ್ತೀರಿ, ಇದೇ ಕೆಲಸವನ್ನು ಮಾಡ್ತಿದ್ದೀರಿ, ಒಬ್ಬ ಸ್ನೇಹಿತನಿಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀರಿ ಅಂತ ಹೇಳಿ ಆಮೇಲೆ ಹೇಳ್ತಿದ್ದೀನಿ, ನಾನು ಅದಕ್ಕೋಸ್ಕರ ಒಂದು ಹೆಲ್ಪ್ ಮಾಡ್ತಿದ್ದೆ ಅಂತೇಳಿ ಸಮಜಾಯಿಷಿ ಕೊಡ್ತೀನಿ. ಆಫ್ಟರ್ ಹಿಯರಿಂಗ್ ದ rat horn, Mr. Elephant's conclusive evidence, the commission called Mr. Haina and other elders of the jungle, who all supported what Mr. Elephant had said. They then called the man, who began to give his own account of the dispute. But the commission cut him short, saying, "My good man, please confine yourself to relevant issues, which have already heard the circumstance from various unbased sources. All we wish you to tell us in whether the undeveloped space in your heart was occupied by anyone else before Mr. Elephant assumed his position." Okay, let's come to the meaning of this para. Page number 5, first para. After hearing the rat horn, Mr. Elephant's conclusive evidence. ಅಂದರೆ ಇಲ್ಲಿ ಎವಿಡೆನ್ಸನ್ನು ಕೊಡ್ತಾ ಹೋಗ್ತಿದೆ ಆನೆ. ದ ಕಮಿಷನ್ ಕಾಲ್ಡ್ ದ ಮಿಸ್ಟರ್ ಹೈನಾ ಆ್ಯಂಡ್ ಅದರ್ ಎಲ್ಡರ್ಸ್ ಆಫ್ ದ ಜಂಗಲ್. ಹೈನಾ ಅಂದರೆ ಅದೊಂದು ಪ್ರಾಣಿ, ಕತ್ತೆ ಕಿರುಬ ಅಂತ ಹೇಳ್ತಿಲ್ಲ ಅದು. ಹೈನಾ ಬಂದು ಏನು ಹೇಳ್ತದಂದ್ರೆ ಆ್ಯಂಡ್ ಅದರ್ಸ್ ಜಂಗಲ್ಸ್ ಅವೆಲ್ಲ ಬಂದು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಹೂ ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಸೇಡ್. ಏನು ಎಲ್ಲ ಪ್ರಾಣಿಗಳು ಹೇಳಿದ್ವಲ್ಲ ಅದೇನಿದೆ ಸತ್ಯವಾಗಿದೆ. ದೇ ದೆನ್ ಕಾಲ್ಡ್ ದ ಮ್ಯಾನ್ ಹೂ ಬಿಗ್ಯಾನ್ ಟು ಗಿವ್ ಹೀಸ್ ಓನ್ ಅಕೌಂಟ್ ಆಫ್ ದ ಡಿಸ್ಪ್ಯೂಟ್. ಅಂದರೆ ಇಲ್ಲಿ ಎಲಿಫೆಂಟ್ ಹೇಳೋದು ಎಲ್ಲ ಸತ್ಯವಾಗಿದೆ. ಎಲಿಫೆಂಟ್ ಮನುಷ್ಯ ಹೇಳಿದ ಮೇಲೇ ಆ ಎಲಿಫೆಂಟ್ ಏನಾಗಿದೆ ಅವನು ಹೆಲ್ಪ್ ಮಾಡಲಿಕ್ಕೆ ಹೋಗಿದೆ, ಹೀಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳ್ತಾರೆ. ಬಟ್ ದ ಕಮಿಷನ್ ಕಟ್ ಹಿಮ್ ಶಾರ್ಟ್ ಸೇಯಿಂಗ್, "ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರಿಲೆವೆಂಟ್ ಇಶ್ಯೂ." ಅಂದರೆ ಇಲ್ಲಿ ಮನುಷ್ಯನ ಮಾತನ್ನೇ ಅವು ಯಾವ ಕಮಿಷನ್ ಕೂಡ ಆ ಕಮಿಷನ್ ಮಿನಿಸ್ಟರ್ಸು ಕೇಳಿಕೆ ತಯಾರಿಲ್ಲ. ಅವ್ರ ಮಾತನ್ನು ಅಲ್ಲಿಗೆ ಶಾರ್ಟಾಗಿ ಕಟ್ ಮಾಡಿ ಅವ್ರು ಹೇಳ್ತಾವಂದ್ರೆ, ಆ ಕಮಿಷನ್ ಅಲ್ಲಿ ಅಧಿಕಾರಿಗಳು ಹೇಳ್ತಾರಂದ್ರೆ, "ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ಇರ್ಲೆವೆಂಟ್ ಇಶ್ಯೂಸ್." ಏನು ಮನುಷ್ಯನಿದೆಯಲ್ಲ, ಈ ಕೇಸಿನ ತೊಗೊಂಡು ಬಂದಿಯಲ್ಲ, ಇಂಥ ಕೇಸೆಲ್ಲ ತರೋದನ್ನು ನಿಲ್ಲಿಸ್ಬಿಡು, ಇವು ಯಾವಕ್ಕೂ ಅರ್ಥ ಇಲ್ಲ, ಏನು ಮಾಡು, ಸರಿಯಾಗಿ ಜೀವನ ಸಾಗಿಸಿ ಹೋಗು ಅಂತ ಬೈತಿದ್ದಾವೆ. ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟೆನ್ಸ್ ಫ್ರಾಮ್ ದ ವೇರಿಯಸ್ ಆ್ಯಂಡ್ ಬೇಸ್ಡ್ ಸೋರ್ಸಸ್. ನಾವು ಇಲ್ಲೆಲ್ಲ ಏನು ಸಾಕ್ಷಿಗಳನ್ನು ಕೇಳಿದಾಗ ನಿನಗೆ ನೀನು ಮಾಡಿದ ಕೇಸ್ಗೆ ಯಾವುದೇ ಆಧಾರಗಳಿಲ್ಲ. ವಿ ಆಲ್ ವಿಶ್ ಟು ಟೆಲ್ ಅಸ್ ಈಸ್ ವೆದರ್ ದ ಅನ್ಡೆವಲಪ್ಡ್ ಸ್ಪೇಸ್ ಇನ್ ಯುವರ್ ಹಾರ್ಟ್ ವಾಸ್ ಆಕ್ಯುಪೈಡ್ ಬೈ ಎನಿವನ್ ಎಲ್ಸ್ ಬಿಫೋರ್ ಮಿಸ್ಟರ್ ಎಲಿಫೆಂಟ್ ಅಸ್ಯೂಮ್ಡ್ ಹಿಸ್ ಪೊಸಿಷನ್. ಓಕೆ, ಇಲ್ಲಿ ಏನಾಗ್ತದೆ, ನೀನು ನಿನ್ನ ಗುಡಿಸಲಲ್ಲಿ ಜಾಗ ಇದೆ, ಏನಾಗ್ತದೆ, ಬೇರೆ ಯಾವುದಾದ್ರು ಪ್ರಾಣಿಗಳು ಬಂದು ನಿನ್ಗೆ ಹೆಲ್ಪ್ ಮಾಡ್ತಾವೋ ಮತ್ತು ಆ ಜಾಗವನ್ನು ಆಕ್ರಮಿಸ್ಕೊಳ್ತಾವೆ. ಆನೆಗಿಂತ ಮೊದಲು ಯಾವುದಾದ್ರು ಪ್ರಾಣಿ ಬಂದು ಆಕ್ರಮಿಸ್ಕೊಂಡ್ರು ಅದಕ್ಕೆ ನಾವು ಹೊಣೆಗಾರರಲ್ಲ. ಅದು ಅನ್ಡೆವಲಪ್ಡ್ ಸ್ಪೇಸ್ ಆಗಿ ಉಳಿಬಾರ್ದು, ಅದು ಯೂಸ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ, ಇಲ್ಲೊಂದು ದುರುದ್ದೇಶದಿಂದ ಏನು ಮಾಡ್ತಿದ್ದವು, ಈ ಬೇರೆ ಎಲ್ಲ ಪ್ರಾಣಿಗಳು ಗುಡಿಸಲಿಂದ ಆಕ್ರಮಿಸ್ಕೊಂಡಿರೋದು ಸಮಜಾಯಿಷಿ ಕೊಟ್ಟು ಆ ಕೇಸನ್ನು ಅಲ್ಲಿಗೆ ಮುಚ್ಚಿಬಿಡ್ತವೆ. ದ ಮ್ಯಾನ್ ಬಿಗ್ಯಾನ್ ಟು ಸೇ ನೋ ಬಟ್ ಅಂದ್ರೆ ಅಲ್ಲಿನ ಸ್ಟಾಪ್ ಆಗ್ತದೆ. ಆದರೆ ಇಲ್ಲಿ ಮನುಷ್ಯನ ಮಾತಾಡಿಸ್ಕೊಡೋದು. ಇಲ್ಲಿ ಕೂಡ ಏನಾಗಿದೆ ಅಂದರೆ, ಆಫ್ರಿಕಾದಲ್ಲಿ ಏನು ಅವ್ರ ಲ್ಯಾಂಡನ್ನು ಕಸಿದುಕೊಂಡ್ರು, ಅವರು ಸೋರ್ಸಸನ್ನು ಕಸಿದುಕೊಂಡ್ರು, ಅವ್ರಿಗೇನು ಮಾಡಿದರು, ಅವರನ್ನು ಗುಲಾಮರನ್ನಾಗಿ ಮಾಡಿದರು, ಅವ್ರನ್ನ ಮಾರಿದರು. ಜನರು ಪ್ರಾಣಿಗಳ ಥರ ಅಲ್ಲಿ ಜನರನ್ನು ಯುರೋಪಿಯನ್ಸು ಮಾರಲಿಕ್ಕೆ ಶುರು ಮಾಡಿದರು. ಹೀಗಾಗಿ ಅವರೆಲ್ಲ ಹಕ್ಕುಗಳನ್ನು ಕಳೆದುಕೊಂಡು
ಏನಾದರೂ ಈ ಮನುಷ್ಯ ಹೇಗೆ ಕಾಡಿನಲ್ಲಿ ಇತರ ಪ್ರಾಣಿಗಳಿಂದ ಮೋಸ ಹೋದ ಹಾಗೆ ಆಫ್ರಿಕಾದಲ್ಲಿ ಯುರೋಪಿಯನ್ನರಿಂದ ಸ್ವಂತ ತಾವು ಇದ್ದಂಥ ಜಾಗದಲ್ಲಿ ಏನು ಆಫ್ರಿಕನ್ಸ್ ಇದ್ದಾರಲ್ಲ ಅವ್ರು ಏನು ಮಾಡಿದ್ರು ತಾವು ಎಲ್ಲ ಹಕ್ಕುಗಳನ್ನು ಕಳೆದುಕೊಂಡ್ರು ಅಂತ ಇಲ್ಲಿ ಕೆನ್ಯಾಟ್ ಅವರು ಹೇಳ್ತಾರೆ ಒಂದು ಸಟೈರ್ ಮೂಲಕ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.